ನಮಸ್ಕಾರ. ಮೈಸೂರು ರಮ್ನಹಳ್ಳಿಗೆ ಹೊಂದಿಕೊಂಡಿರುವಂತಹ 70-75 ಎಕರೆಗೂ ಹೆಚ್ಚು ವಿಸ್ತೀರ್ಣದಲ್ಲಿ ರಚಿಸಲಾಗಿರುವಂತಹ ದಿಸ್ ದ ಮೂಡಾ ಅಪ್ರೂವ್ಡ್ ಲೇಔಟ್ ರೈ ಎಸ್ಟೇಟ್ ಈಸ್ಟರ್ನ್ ಹಿಲ್ ಅಂತ ಈ ಲೇಔಟಿನ ಹೆಸರು. ಎಲ್ಲ ಮೂಲಭೂತ ಸೌಕರ್ಯಗಳು ಇರುವಂತಹ ಲೇಔಟ್. ನಾನು ಆ ಲೇಔಟಿನ ಒಂದು ಮೇಯ್ನ್ ರೋಡಲ್ಲಿ ನಿಂತು ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು, ಒನ್ ಆಫ್ ದ ಕನೆಕ್ಟಿಂಗ್ ನೋಡಿದ್ದು 60 ಅಡಿ ರಸ್ತೆ, ಆರ್ಚ್ ತೋರಿಸ್ತಾರೆ ಇವಾಗ ನೋಡಿ. ಇದು ಮೈಸೂರು ರಮ್ನಹಳ್ಳಿಯಿಂದ ಟುವರ್ಡ್ಸ್ ಮಾದೇವಪುರಕ್ಕೆ ಹೋಗುವಂತಹ ರಸ್ತೆಯಲ್ಲಿರುವಂತಹ ಲೇಔಟ್ ಇದು. ಈಗಾಗಲೇ ಹೇಳಿದಂತೆ ಮೋರ್ ದೆನ್ 70 to 75 ಏಕರ್ಸಲ್ಲಿ ಮಾಡಿರುವಂತಹ ಲೇಔಟು. ಕುಡಿಯುವ ನೀರಿನ ವ್ಯವಸ್ಥೆಗೆ ಓವರ್ ಹೆಡ್ ಟ್ಯಾಂಕ್ ಇದೆ, ಅದನ್ನು ಸಹ ಇವಾಗ ತೋರಿಸ್ತಾರೆ ನೋಡಿ. ಅದ್ರ ಮೇಲೆ ಆ ಓವರ್ ಹೆಡ್ ಟ್ಯಾಂಕಿನ ಮೇಲೆ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಏನಂತ, ಯಾವುದರ ಹೆಸರು ಅಂತ. ರೈ ಎಸ್ಟೇಟ್ ಈಸ್ಟರ್ನ್ ಹಿಲ್ ಅಂತ ಲೇಔಟಿನ ಹೆಸರು. ಅದೇ ಥರ ಆ ಓವರ್ ಹೆಡ್ ಟ್ಯಾಂಕ್ ಮೇಲೂ ಮಾಡಿದ್ದಾರೆ. ಸಾಲು ಮರಗಳು, ಅವೆನ್ಯೂ ಟ್ರೀಸ್ ನೀವು ನೋಡ್ಬೋದು. ಅವೆನ್ಯೂ ಟ್ರೀಸ್ ಎಲ್ಲ ಪ್ಲ್ಯಾಂಟ್ ಆಗಿದೆ. ಎಲೆಕ್ಟ್ರಿಸಿಟಿ ನೋಡ್ಬೋದು, ಎಲೆಕ್ಟ್ರಿಕ್ ಕಂಬಗಳು, ವಿದ್ಯುತ್ ಕಂಬಗಳು, ಅದಕ್ಕೆ ಬೇಕಂತ ವಿದ್ಯುತ್ ದೀಪಗಳು ಎಲ್ಲವನ್ನು ಹಾಕಿದ್ದಾರೆ. ಟಾರು, ಡಾಂಬರೀಕರಣ, ಮೋರ್ ದೆನ್ 4-5 ವೆಲ್ ಮೇಂಟೈನ್ಡ್ ಪಾರ್ಕ್ಗಳಿದೆ. ಕಾಮ್ಯುನಿಟೀಸ್ಗೆ CA ಜಾಗನ ಅಲಾಟ್ ಮಾಡಿದ್ದಾರೆ. STP ಸುವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಸಹ ಇರುವಂತಹ ಎಲ್ಲ ಮೂಲಭೂತ ಸೌಕರ್ಯಗಳು ಇದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇಂದ ಅನುಮೋದಿತವಾಗಿರುವಂತಹ ಲೇಔಟ್ ಇದು. ಈ ವಿಡಿಯೋ ನೋಡ್ತಾ ಇದ್ದು ಇಲ್ಲಿ ಕರೆಂಟ್ಲಿ ಮನೆ ಕಟ್ಕೊಂಡಿರ್ಬೋದಾ? ಈಗ ಕರೆಂಟ್ಲಿ ನಾನು 2025ನೇ ಇಸ್ವಿಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲೂ ಸಹ ಇನ್ನೂ ಮನೆ ಬಂದಿಲ್ಲ ಸ್ನೇಹಿತರೆ. ಸೊ ನಾನು ಇಮಿಡಿಯೇಟಾಗಿ ಈಗಲೇ ಬನ್ನಿ ಒಂದು 25-30 ಮನೆ ಇದೆ ಅಂತ ಹೇಳಲಿಕ್ಕಾಗಲ್ಲ. ಮನೆಗಳಿಲ್ಲ. ಅಕಾರ್ಡಿಂಗ್ ಟು ಮೀ ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ. ನೀವು ಮೈಸೂರಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀನಿ ಅಂದರೆ ವೆರಿ ಗುಡ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ. ಮೈಸೂರು ಮಧ್ಯಭಾಗದಿಂದ ಅಬೌಟ್ 11 ಕಿಲೋಮೀಟರ್ ಆಗುತ್ತೆ. ಮೈಸೂರು ಪ್ಯಾಲೇಸ್ ನಾನು ಸಿಟಿ ಸೆಂಟರ್ ಅಂತ ತೊಗೊಂಡಿದ್ದೀನಿ. ಅಲ್ಲಿಂದ ದಿಸ್ ಲೊಕೇಶನ್ ರೈ ಎಸ್ಟೇಟ್ ಈಸ್ಟರ್ನ್ ಹಿಲ್ ಅಂತ ಈ ಲೇಔಟಿನ ಹೆಸರು. ಬಹಳಷ್ಟು ರೈ ಎಸ್ಟೇಟ್ ಅನ್ನೋದ್ರ ಅವರು ಡೆವಲಪರ್ ಇದ್ರದ್ದು, ಅವರು ಭಾಳಷ್ಟು ಲೇಔಟ್ಗಳನ್ನ ಮಾಡಿದ್ದಾರೆ. ರೈ ಎಸ್ಟೇಟ್ ಈಸ್ಟರ್ನ್ ಹಿಲ್ ಅನ್ನೋದು ಈ ಲೇಔಟಿನ ಹೆಸರು. ಮೈಸೂರು ಮಧ್ಯಭಾಗದಿಂದ ದಿಸ್ ಲೊಕೇಶನ್ ಇಸ್ 10 ಕಿಲೋಮೀಟರ್ಸ್ ಆಗುತ್ತೆ. ಮೈಸೂರು ಸಿದ್ಧಾರ್ಥ ಲೇಔಟ್, ಹೆಸರಾಂತ ಲೇಔಟ್ಗಳಲ್ಲಿ ಸಿದ್ಧಾರ್ಥ ಲೇಔಟ್ ಒಂದು. ಸಿದ್ಧಾರ್ಥ ಲೇಔಟಿಂದ ಇಲ್ಲಿಗೆ ದಿಸ್ ಲೊಕೇಶನ್ ಅಬೌಟ್ 8 ಕಿಲೋಮೀಟರ್ಸ್ ಆಗುತ್ತೆ. ಮಣಿಪಾಲ್ ಹಾಸ್ಪಿಟಲ್, ಮೊದಲು ಅದನ್ನು ಕೊಲಂಬಿಯಾ ಏಷ್ಯನ್ ಅವರು ಮೈಸೂರಿಗೆ ನೀವು ಎಂಟರ್ ಆಗಬೇಕಾದ್ರೆ ಬೆಂಗಳೂರಿಂದ ಎಕ್ಸ್ಪ್ರೆಸ್ ಹೈವೇಲಿ ರೈಟ್ ಸೈಡಲ್ಲಿರುವಂತಹ ಮಣಿಪಾಲ್ ಹಾಸ್ಪಿಟ್ಲಿಂದ ಅಲ್ಲಿ ಎಡಭಾಗದಲ್ಲಿ ತಿರುಗಿದ್ರೆ ಅಲ್ಲಿಂದ 7.5 ಕಿಲೋಮೀಟರ್ ಆಗುತ್ತೆ. ಯಾಕೆ ಹೇಳಿದೆ ಅಂತಂದರೆ ಭಾಳ ಜನ ನಮ್ಮ ಸಿದ್ಧಾರ್ಥ ಲೇಔಟೇ ಗೊತ್ತಿಲ್ಲ, ಅಥವಾ ನಮಗೆ ಮಾದೇವಪುರ ರೋಡ್ ಗೊತ್ತಿಲ್ಲ, ರಮ್ನಹಳ್ಳಿ ಗೊತ್ತಿಲ್ಲ ಅಂತಾರೆ. ಅದಕ್ಕೆ ನಾನು ಹೇಳಿದ್ದೇನೆಂದರೆ, ನೀವು ಮೈಸೂರಿಗೆ ಎಂಟ್ರ್ ಆಗಬೇಕಾದ್ರೆ ಬೆಂಗಳೂರಿಂದ ನಿಮಗೆ ರೈಟ್ ಸೈಡಲ್ಲಿ ಮಣಿಪಾಲ್ ಹಾಸ್ಪಿಟ್ಲ್ ಅಂತ ಇದೆ. ಅದನ್ನು ಮೊದಲು ಕೊಲಂಬಿಯಾ ಏಷ್ಯನ್ ಅವರು ಅಲ್ಲಿ ಎಡಭಾಗಕ್ಕೆ 8 ಕಿಲೋಮೀಟ್ರಲ್ಲಿ ಅರ್ನಾಲ್ಡ್ ಸ್ಕೂಲ್ ಅಂತ ಇದೆ. ಅರ್ನಾಲ್ಡ್ ಸ್ಕೂಲಿಂದ 3.5-4 ಕಿಲೋಮೀಟ್ರಲ್ಲಿರುವಂಥದ್ದು ನೋಡಿ. ಎಲ್ಲ ಮೂಲಭೂತ ಸೌಕರ್ಯಗಳು ಇದೆ. ಬಹಳ ದೊಡ್ಡ ಲೇಔಟು. ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ಇನ್ ಬೈಯಿಂಗ್ ಅ ಸೈಟ್ ಇನ್ ಅ ಬಿಗರ್ ಸೈಜ್ಡ್ ಲೇಔಟ್ ಏನು ಅಂತ ಅಂದರೆ,